ಕಷ್ಟನೂ ಇದೆ ಬ್ರೋ. ಪ್ರತಿ ಸತಿ ಎಲ್ಲ ಜಾಬಲ್ಲೂ ಕಷ್ಟ ಇದೆ. ಕಷ್ಟಗಳನ್ನ ತೋರಿಸೋಂತ ಕೂತ್ಕೊಂಡ್ರೆ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಇವಾಗ ಆರ್ಡರ್ ಬಂತು. ಫಸ್ಟ್ ಆರ್ಡ್ರು 34 ರೂಪಾಯಿ ಕೊಡ್ತಾನೆ, 10 ರೂಪಾಯಿ ಚಾರ್ಜ್ ಇದೆ. ಇಲ್ಲೇ ಪಿಕಪ್ಪು, ಇಲ್ಲೇ ಡ್ರಾಪು. 6689 ಸರ್. ನೇಮ್ ಹಾಂ 9930 ಹಾಂ 30,000. ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನಪ್ಪ ಅಂದರೆ ನಮಗೆ ಹಳೆ ವಿಡಿಯೋದಲ್ಲಿ ನಮಗೆ ಒಂದು ಆರ್ಡ್ರಿಗೆ 80 ರೂಪಾಯಿ ಅಂತ ಕೊಟ್ಟಿದ್ದೆ. ಆ ಇನ್ಸೆಂಟಿವ್ನ ತೆಗ್ದಿದ್ದಾನೆ. ಇವಾಗ ಏನಪ್ಪ ಅಂದರೆ ಮೇನ್ ಹಳೆ ಇನ್ಸೆಂಟಿವ್ ಏನಿತ್ತು ಆ ಇನ್ಸೆಂಟಿವ್ನ ನನಗೆ ಕೊಟ್ಟಿದ್ದಾನೆ. ಇವಾಗ ರಿಯಲ್ ಆಟ ಇವಾಗ ಶುರು ಅಂತ ಹೇಳ್ಬೋದು. ತುಂಬ ಜನ ಕೇಳ್ತಾಯಿದ್ರು ನನಗೆ, ಯಾವುದಂದರೆ ಸ್ವಿಗ್ಗಿದಲ್ಲಿ ಪಾರ್ಟ್ ಟೈಮ್ ಮಾಡಿದ್ರೆ ಎಷ್ಟು ಮಾಡ್ಬೋದು, ನಾನು ಸಾಯಂಕಾಲ ಬಂದರೆ ಎಷ್ಟು ಮಾಡ್ಬೋದು ಅಂತ ಕೇಳ್ತಾಯಿದ್ರಿ. ಇವಾಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಅಂತಂದರೆ ಒಂದು ಟಾರ್ಗೆಟ್ ಇದೆ. ಆ ಟಾರ್ಗೆಟ್ನ ಅಚೀವ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಟಾರ್ಗೆಟ್ನ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡು ಏನಪ್ಪ ಅಂತಂದರೆ 6 ಗಂಟೆಯಿಂದ ನಾನು ಲಾಗಿನ್ ಆಗ್ತೀನಿ. 6 ಗಂಟೆಯಿಂದ ಒಂದು 10:30 10:45ವರೆಗೂ ಓಕೆ, ಒಂದು 4.5 ಅವರ್ದು ಇರೋಣ. ಎಷ್ಟಾಗುತ್ತೆ ನೋಡೋಣ. ಅದಕ್ಕಿಂತ ಇನ್ನೊಂದು ಏನಪ್ಪ ಅಂದರೆ ನನಗೊಂದು ಇನ್ಸೆಂಟಿವ್ ಇದೆ. ಆ ಇನ್ಸೆಂಟಿವ್ನ ನಾನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಚೀವ್ ಆಗುತ್ತೆ ಇಲ್ಲ ಅಂತ ನೋಡಬೇಕು. ಆಗುತ್ತೆ, ಆಲ್ಮೋಸ್ಟ್ ಅಚೀವ್ ಅಂತೂ ಆಗೇ ಆಗುತ್ತೆ. ಇದು ಡೈಲಿ ಇನ್ಸೆಂಟಿವ್ ಇರುತ್ತೆ. ಡೈಲಿ ಇನ್ಸೆಂಟಿವ್ ಬಂದ್ಬಿಟ್ಟು ನಮಗೆ ಏನಂದರೆ 25 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ರೆ 260 ರೂಪಾಯಿ ಕೊಡ್ತಾನೆ. 37 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ರೆ 525 ರೂಪಾಯಿ ಕೊಡ್ತಾನೆ. ಇದಕ್ಕೆ ಕಂಡೀಷನ್ಗಳಿದ್ದಾವೆ. ಏನಂದರೆ ಸಾಯಂಕಾಲ 7 ಗಂಟೆಯಿಂದ 11 ಗಂಟೆ ಒಳಗಡೆ ನಾವು 3 hour 45 minutes ಇರಬೇಕು. ಅದೇ ರೀತಿ 12 ಗಂಟೆಯಿಂದ 4 ಗಂಟೆ ಒಳಗಡೆ 3 hour 45 minutes ಇರಬೇಕು. ಒಂದಕ್ಕಿಂತ ಹೆಚ್ಚು ಶಿಫ್ಟ್ಗಳನ್ನ ಕ್ಯಾನ್ಸಲ್ ಮಾಡೋಂಗಿಲ್ಲ. ಅದೇ ರೀತಿ ಒಂದಕ್ಕಿಂತ ಹೆಚ್ಚು ಇನ್ಕಂಪ್ಲೀಟ್ ಮಾಡೋಂಗಿಲ್ಲ, ಒಂದಕ್ಕಿಂತ ಹೆಚ್ಚು ರಿಜೆಕ್ಟ್ ಮಾಡೋಂಗಿಲ್ಲ. ನಾನು ಈ ಟಾರ್ಗೆಟ್ನ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೆಕೆಂಡ್ ಟಾರ್ಗೆಟು ಏನಪ್ಪ ಅಂದರೆ ಇಲ್ಲಿ ನಮಗೆ 13 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ರೆ 130 ಕೊಡ್ತಾನೆ. 9 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ರೆ 85 ರೂಪಾಯಿ ಕೊಡ್ತಾನೆ. ಇದಕ್ಕೆ ಏನಪ್ಪ ಕಂಡೀಷನ್ ಅಂದರೆ 7 ಗಂಟೆಯಿಂದ 11 ಗಂಟೆವರೆಗೂ 3 hour 45 minutes ಇರಬೇಕು. ಮಧ್ಯಾಹ್ನ ಇರಬೇಕು ಅಂತೇನಿಲ್ಲ. ಅದಕ್ಕೋಸ್ಕರ ಡು ನಾಟ್ ಬುಕ್ಡ್ ಮೋರ್ ದೆನ್ 1 ಶಿಫ್ಟ್ನ ಕ್ಯಾನ್ಸಲ್ ಮಾಡೋಂಗಿಲ್ಲ. ಅದೇ ರೀತಿ ಇನ್ಕಂಪ್ಲೀಟು ಒಂದು ಮಾಡೋಂಗಿಲ್ಲ ಒಂದಕ್ಕಿಂತ ಹೆಚ್ಚು. ಅದೇ ರೀತಿ ಡು ನಾಟ್ ರಿಜೆಕ್ಟ್ ಮೋರ್ ದೆನ್ 1 ಆರ್ಡ್ರ್. ಒಂದು ಆರ್ಡ್ರಿಗಿಂತ ಜಾಸ್ತಿ ನಾವು ಇನ್ಕಂಪ್ಲೀಟ್ ಮಾಡೋಂಗಿಲ್ಲ. ಓಕೆ, ಇವಾಗ 6 ಗಂಟೆ ಆಯಿತು. ಇವಾಗ ನಾನು ಆನ್ಲೈನ್ಗೆ ಹೋಗ್ತಾ ಇದ್ದೀನಿ. 6 ಗಂಟೆಗೆ ಏನಪ್ಪ ಅಂದರೆ 10 ರೂಪಾಯಿ ಸರ್ಜ್ ಇದೆ ನನಗೆ. ನೋಡೋಣ, ಇನ್ನೂ ಬಂದಿದೆಯಲ್ಲ ಗೊತ್ತಿಲ್ಲ. ಮತ್ತು ಆನ್ಲೈನ್ಗೆ ಹೋಗ್ಬಿಡೋಣ. ಶಿಫ್ಟ್ನ ಬುಕ್ ಮಾಡ್ಕೋಬೇಕು. ನಾನು ಬುಕ್ ಮಾಡ್ಕೊಂಡಿಲ್ಲ. ಏನಂದರೆ 4ರಿಂದ 7:15 ಬುಕ್ ಮಾಡ್ಕೋತೀನಿ. ಅದೇ ರೀತಿ ಇದು ಇನ್ಕಂಪ್ಲೀಟ್ ಆಗುತ್ತೆ ಈಗ. ಓಕೆ, ಇದು ಇನ್ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಇನ್ಕಂಪ್ಲೀಟ್ ಆಗಬಾರ್ದು. ಓಕೆ, 2 ಶಿಫ್ಟ್ನ ಬುಕ್ ಮಾಡ್ಕೊಂಡಿದ್ದೀನಿ. ಓಕೆ, 2 ಶಿಫ್ಟ್ ಕೂಡ ಬುಕ್ ಆಯಿತು. ಒಂದು ಇನ್ಕಂಪ್ಲೀಟ್ ಆಗುತ್ತೆ, ಯಾಕಂದರೆ ನಾನು ಬಂದಿಲ್ಲ, ಅಂದರೆ 4 ಗಂಟೆಯಿಂದ ಬಂದಿಲ್ಲ. ಅದಕ್ಕೋಸ್ಕರ ಇವಾಗ ಆನ್ಲೈನ್ಗೆ ಹೋಗಿದೆ. ಇವಾಗ 10 ರೂಪಾಯಿ ಸರ್ಜ್ ಇದೆ. ನಾನಿರೋ ಲೊಕೇಶನಲ್ಲಿ 10 ರೂಪಾಯಿ ಸರ್ಜ್ ಇದೆ. ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಇದನ್ನು ನನ್ನ ಟಾರ್ಗೆಟ್ನ ಹೊಡಿಬೇಕು. ಒಂದು ಶಿಫ್ಟು ಇನ್ಕಂಪ್ಲೀಟ್ ಆಗುತ್ತೆ. ಓಕೆ, ಕ್ಯಾನ್ಸಲ್ ಅಂತೂ ಯಾವುದೂ ಆಗೋಲ್ಲ. ಇನ್ಕಂಪ್ಲೀಟ್ ಆಗುತ್ತೆ, ರಿಜೆಕ್ಟ್ ಅಂತೂ ಇಲ್ಲ. 7ರಿಂದ 11 ಗಂಟೆವರೆಗೂ ಅಂದರೆ 10:44ವರೆಗೂ ನಾನು ಲಾಗಿನಲ್ಲಿ ಇರ್ತೀನಿ. ಓಕೆ, ಇವಾಗ ಆನ್ಲೈನ್ಗೆ ಹೋಗ್ಬಿಟ್ಟಿದ್ದೀನಿ. ಎಷ್ಟು ಆರ್ಡ್ರ್ ಬರುತ್ತೆ, ಎಷ್ಟು ಅರ್ನಿಂಗ್ ಆಗುತ್ತೆ, ಪೆಟ್ರೋಲು ನೋಡ್ಬಿಡೋಣ. ಪೆಟ್ರೋಲ್ ಏನಪ್ಪ ಅಂದರೆ ಇವಾಗ ಇದನ್ನ 0 ಮಾಡ್ಕೊಂಬಿಡ್ತೀನಿ. 0 ಆಗ್ತಾಯಿಲ್ಲ. ಓಕೆ, ಇವಾಗ 0 ಮಾಡ್ಕೊಂಡಿದ್ದೀನಿ. ನೋಡಬೇಕು. ಇವಾಗ ಆರ್ಡರ್ ಬಂತು. ಫಸ್ಟ್ ಆರ್ಡ್ರು 34 ರೂಪಾಯಿ ಕೊಡ್ತಾನೆ. 10 ರೂಪಾಯಿ ಚಾರ್ಜ್ ಇದೆ. ಇಲ್ಲೇ ಪಿಕಪ್ಪು, ಇಲ್ಲೇ ಡ್ರಾಪು. ಚಿಕ್ಕ ಆರ್ಡ್ರ್ ಕೊಟ್ಟರು ಆಗುತ್ತೆ, ದೊಡ್ಡ ಆರ್ಡ್ರ್ ಕೊಟ್ಟರು ಆಗುತ್ತೆ. ನೋಡೋಣ. ಇವಾಗ ಅಕ್ಸೆಪ್ಟ್ನ ಮಾಡ್ತಾಯಿದ್ದೀನಿ. ಎಲ್ಲಿಂದ ಬಂತ ಗೊತ್ತಿಲ್ಲ. ಇಲ್ಲಿ ಫುಡ್ ರೆಡಿ ಕೂಡ ಇದೆ ಪೆಪ್ಪೆಸಲ್ಲಿ. ಬನ್ನಿ ಇವಾಗ ಹೋಗೋಣ. ಇಲ್ಲೇ ಮುಂದುಗಡೆನೇ ಇದೆ, ದೂರ ಏನಿಲ್ಲ. 2 minutes ಇದೆ. ಬನ್ನಿ ಇವಾಗ ಅದನ್ನ ಹೋಗಿ ಪಿಕಪ್ ಮಾಡೋಣ. ಫುಡ್ ರೆಡಿ ಇದೆಲ್ಲ ಪಿಕಪ್ ಮಾಡಿಬಿಡೋಣ ಫಸ್ಟ್. ಪೆಪ್ಪೆಸ್ಗೆ ಬಂದಾಯಿತು. ಫುಡ್ ರೆಡಿ ಇದೆ, ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ. 6689 6689 ಪ್ಯಾಕ್ ಆಗ್ತಾಯಿದೆಯಾ? ಓಕೆ, ಪ್ಯಾಕ್ ಆಗ್ತಾಯಿದೆ ಅಂತೆ. ರೆಡಿ ಆದಮೇಲೆ ರೆಡಿ ಅಂತ ಕೊಡಬೇಕು. ಬಟ್ ರೆಡಿ ಆಗೋಕ್ಕೂ ಮುಂಚೆ ಕೊಟ್ಟಿದ್ದಾರೆ. ಆಗುತ್ತೆ. ಕೆಲವೊಂದು 2-3 ರೆಸ್ಟೋರೆಂಟ್ಗಳಿದ್ದಾವೆ. ಏನಂದರೆ ರೆಡಿ ಆಗೋಕ್ಕೂ ಮುಂಚೆ KFC ಇನ್ನೊಂದು ಇದ್ದಾವೆ. ರೆಡಿ ಆಗೋಕ್ಕೂ ಮುಂಚೆನೇ ರೆಡಿ ಅಂತ ಕೊಡ್ತಾರೆ. ಡಾಮಿನೋಸು ಎಲ್ಲ. 6689
ಓಕೆ, ತಗೊಂಡಾಯ್ತು. ಕನ್ಫರ್ಮು. ಎಷ್ಟು ಕಿಲೋಮೀಟ್ರ್ ಇದೆ? 1.5-2 ಕಿಲೋಮೀಟ್ರ್ ಇದೆ ಫುಲ್. ನೋಡಿ, ಕೆಲವೊಬ್ರು ಹೇಳ್ತಾಯಿದ್ರಿ ಡೆಲಿವರಿ ಜಾಬು ತುಂಬಾ ಕಷ್ಟ ಇದೆ ಅಂತ ಹೇಳ್ಬಿಟ್ಟು. ಹೌದು ಬ್ರೋ, ತುಂಬ ಕಷ್ಟ ಇದೆ. ನಾನು ಯಾವತ್ತೂ ಈಸಿ ಅಂತ ಹೇಳಿಲ್ಲ. ಬಟ್ ಏನಂತ ಹೇಳಿದ್ರೆ ಬರೀ ಅರ್ನಿಂಗ್ಸ್ ಅಷ್ಟೇ ತೋರಿಸ್ತೀರಾ, ಕಷ್ಟ ಇದೆ, ಕಷ್ಟಗಳನ್ನು ಕೂಡ ತೋರಿಸಿ ಅಂತ ಹೇಳಿದ್ರು. ಕಷ್ಟನೂ ಇದೆ ಬ್ರೋ, ಪ್ರತಿ ಸತಿ ಎಲ್ಲ ಜಾಬಲ್ಲೂ ಕಷ್ಟ ಇದೆ. ಕಷ್ಟಗಳನ್ನ ತೋರಿಸೋಂತ ಕೂತ್ಕೊಂಡ್ರೆ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಓಕೆ, ಒಂದೊಂದು ಸಲ ಟ್ರಾಫಿಕಲ್ಲಿ ನಿಲ್ಕೋಬೇಕು, ಒಂದೊಂದು ಸತಿ ಜಾಸ್ತಿ ಕೊಡ್ತಾರೆ. ಈ ರೆಸ್ಟೋರೆಂಟ್ ಅವರು ಒಂದೊಂದು ಸತಿ ಅರ್ಧ ಗಂಟೆವರೆಗೂ ಕಾಯಿಸ್ತಾರೆ. ಅರ್ಧ ಗಂಟೆವರೆಗೂ ಕಾದ್ಬಿಟ್ಟು ನಾವು ಹೋಗಿ ಡೆಲಿವರಿ ಮಾಡೋಕ್ಕಷ್ಟೇ ಎಷ್ಟಾಗುತ್ತೆ ಅಂದರೆ 45 ನಿಮಿಷ ಆಗುತ್ತೆ. 45 ನಿಮಿಷ ಆದರೆ ಏನಂದರೆ 45 ನಿಮಿಷ ಆಗುತ್ತೆ. 45 ನಿಮಿಷ ಹೋಗಿ ಡೆಲಿವರಿ ಮಾಡಿದ್ರೆ ಕೊಡೋದು 20-25 ರೂಪಾಯಿ ಆಗುತ್ತೆ. ಅದೇ ರೀತಿ ಬಿಸಿಲು, ಗಾಳಿ, ಮಳೆ, ಈ ರೀತಿಯೆಲ್ಲ ತುಂಬ ಕಷ್ಟಗಳಿದ್ದಾವೆ. ಕಷ್ಟಗಳಿಲ್ಲ ಅಂತ ಯಾರು ಏನು ಹೇಳಲ್ಲ. ಇನ್ನೊಂದೇನಪ್ಪ ಅಂತಂದರೆ, ಯಾರೆಲ್ಲ ಜಾಬ್ ಮಾಡ್ತಾಯಿದ್ರೆ ಜಾಬ್ ಬಿಟ್ಟು ಬರಬೇಡಿ. ನಾನು ಯಾವತ್ತೂ ಹೇಳಿಲ್ಲ ನಿಮಗೆ ಜಾಬ್ ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು. ಈಗ ನನಗೆ ಜಾಬೇ ಇಲ್ಲ ಅನ್ನೋರು ಇದನ್ನು ಮಾಡಿ, ಚೆನ್ನಾಗಿರೋ ಜಾಬ್ ಸಿಕ್ಕರೆ ಆ ಕಡೆ ಹೋಗಿ. ಇದು ಪರ್ಮನೆಂಟಾಗಿ ತಗೊಳಕ್ಕೆ ಹೋಗ್ಬೇಡಿ. ನಾನು ಹಳೆ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ, ಇದನ್ನೇ ಪರ್ಮನೆಂಟಾಗಿ ತಗೋಬೇಡಿ. ಇದರಲ್ಲಿ ಲೈಫ್ ಇಲ್ಲ. ಈಗ 5 ವರ್ಷದಿಂದ ದುಡಿತಾ ಇರೋರು ಈಗಲೂ ಅದೇ ಸ್ಥಾನದಲ್ಲಿ ಇದ್ದಾರೆ ಅಷ್ಟೇ. ಇನ್ನೂ ಆವಾಗಿನಕ್ಕಿಂತ ಇನ್ನೂ ಕಡಿಮೆ ಗಳಿಸ್ತಾ ಇದ್ದಾರೆ ಹೊರತು ಜಾಸ್ತಿ ಅಂತೂ ಗಳಿಸ್ತಾ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೋಡಿ, ಇದ್ರ ಮೇಲೆ ನಿಮ್ಮ ಇಷ್ಟ. ಓಕೆ, ನಾನು ಪದೇ ಪದೇ ಅರ್ನಿಂಗ್ಸ್ ತೋರಿಸ್ತೀನಿ, ಅಷ್ಟು ಅರ್ನಿಂಗ್ಸ್ ಆಗುತ್ತೆ, ಇಷ್ಟು ಅರ್ನಿಂಗ್ಸ್ ಆಗುತ್ತೆ ತೋರಿಸ್ತೀನಿ. ಕಷ್ಟ ತೋರಿಸಲ್ಲ, ಸುಳ್ಳು ಹೇಳ್ತೀನಿ, ಹಂಗೆ ಹಿಂಗೆ ಅಂತ ಅನ್ಕೊತಿರ್ತಾರಲ್ಲ, ಅದಕ್ಕೋಸ್ಕರ ಅಷ್ಟೇ, ಬೇರೆ ಏನಿಲ್ಲ. ಇವಾಗ ಬನ್ನಿ ಇದು ಹೋಗ್ಬಿಟ್ಟು ಡ್ರಾಪ್ ಮಾಡೋಣ. ನೋಡಿ, ಈ ರೀತಿ ಎಲ್ಲ ನಾವು ಟ್ರಾಫಿಕಲ್ಲಿ ನಿಂತ್ಕೋಬೇಕಾಗತ್ತೆ. ಇವಾಗ ಇದನ್ನ ಹೋಗಿ ಡೆಲಿವರಿ ಮಾಡಿದ್ರೆ ನಾನು ಕೊಡೋದೇ 35-37 ರೂಪಾಯಿ. ಓಕೆ, 35-37 ರೂಪಾಯಿ ಕೊಡ್ತಾನೆ. ನನಗೆ 20-25 ನಿಮಿಷ ತೊಗೊಳುತ್ತೆ. ಓಕೆ, ಮೊನ್ನೆ ಏನೋ 80 ರೂಪಾಯಿ ಕೊಟ್ಟ ಅಂತೇಳ್ಬಿಟ್ಟು ತೋರಿಸಿದ್ದಕ್ಕೆ ಗುರು ಅಷ್ಟೆಲ್ಲ ಆಗೋಲ್ಲ, ಹಂಗೆ ಹಿಂಗೆ ಅಂತಂದ್ರಿ. ಕೊಡೋಲ್ಲ, ಆ ರೀತಿ ಆಗೋಲ್ಲ, ನನಗೂ ಗೊತ್ತು. ಏನಪ್ಪ ಅಂತಂದರೆ ಅವಾಗ ಏನು ಅಂದರೆ ನಮ್ಮನ್ನು ಎಳೆಯೋಕ್ಕೆ, ಅಂದರೆ ನಾನು ಅದರಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ಗೊತ್ತಾಗ್ಬಿಡಲ್ಲ. ಸ್ಕಿಪ್ ಮಾಡದೆ ನೋಡಬೇಕು. ಏನಪ್ಪ ಅಂತಂದರೆ ಅವನು ನಮ್ಮ ಅಟ್ರ್ಯಾಕ್ಷನ್ ಇಲ್ಲ, ಒಂದು 4 ದಿನ ಆಫರ್ನ ಕೊಟ್ಬಿಟ್ಟು ಎಳಿತಾನೆ. ಇವನು ಹೆಂಗೆ ಮಾಡ್ತಾನೆ ನೋಡೋಣ, ಚೆನ್ನಾಗಿ ಮಾಡಿದ್ರೆ ಇದಕ್ಕೆ ಅಡಿಕ್ಟ್ ಆಗಿಬಿಟ್ರೆ ಅವನು ಆಫರ್ ಕಡಿಮೆ ಕೊಟ್ಟರು ನಾವು ಇದನ್ನೇ ಮಾಡ್ತೀವಿ. ಆ ರೀತಿ ಆಗಿಬಿಡುತ್ತೆ ಆಮೇಲೆ. ಅದಕ್ಕೋಸ್ಕರ ಇಲ್ಲೇ ಬರ್ತಾರೆ. ಸರ್ ನೇಮ್? ಸರ್ ಥ್ಯಾಂಕ್ ಯು ಸರ್. ಓಕೆ, ಫಸ್ಟ್ ಒಂದು ಡೆಲಿವರಿ ಆಯಿತು ನೋಡಿರಿ. ಈಗ ಎಷ್ಟಾಯಿತು? 17 ನಿಮಿಷ 15 ನಿಮಿಷ ಆಯಿತು. ಕೊಟ್ಟಿರೋದು 35 ರೂಪಾಯಿ ಕೊಟ್ಟ. ಓಕೆ, ಈ ಥರ ಎಲ್ಲ ಇರ್ತವೆ. ಓಕೆ, ಇವಾಗ ಔಟ್ ಆಫ್ ಝೋನ್ ನಾನು ಇರೋದು ಇಲ್ಲೇ ಪಕ್ಕದಲ್ಲೇ ಇದ್ದೀನಿ, ಬಟ್ ಔಟ್ ಆಫ್ ಝೋನು ತಿಳ್ಸ್ಕೊಂಬಂದು ಹೋಗಬೇಕು. ಓಕೆ, ಬನ್ನಿ ನೆಕ್ಸ್ಟ್ ಆರ್ಡ್ರಿಗೆ ಹೋಗೋಣ, ನಮ್ಮ ಝೋನ್ಗೆ ಹೋಗೋಣ. ನೋಡಿ ಟ್ರಾಫಿಕ್ ನೋಡಿ, ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಟ್ರಾಫಿಕ್ ಇದೆ. ಹಾಂ, ಪ್ರತಿದಿನ ತೋರಿಸ್ಕೊಂಡು ಕೂತ್ರೆ ಹಂಗೆ ಆರ್ಡ್ರು. ನೋಡಿರಿ ಪಿಕಪ್ ಎಲ್ಲಿಗಳದ ನೋಡಿರಿ. ಹಾಂ, ಎಲ್ಲಿ? ಪ್ಯಾಲೇಸ್ ಗುಟ್ಟಳ್ಳಿಯಿಂದ ಪಿಕಪ್ ಹೇಳ್ದವನೆ 56 ರೂಪಾಯಿ ಕೊಡ್ತಾನೆ. ಅದನ್ನು ತಂದು ಮತ್ತು ಯಶವಂತಪುರ ಮಲ್ಲೇಶ್ವರಂ ಹತ್ರ ಅಲ್ಲಿ ನೋಡ್ರಿ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಎಲ್ಲಿಂದ ಎಲ್ಲಿ ಬ್ರಿಗೇಡ್ ಗೇಟ್ವೇಗೆ ಹಾಕಬೇಕು. ಕನ್ಫರ್ಮ್ ದ ಬೌಲ್ ಕಂಪ್ನಿ ಮತ್ತೊಂದು ಬಂತು, 46 ರೂಪಾಯಿ ಕೊಡ್ತಾನೆ ಇದಕ್ಕೆ. ಇದು ನ್ಯೂ ಬೆಲ್ ರೋಡ್ಗೆ ಹೋಗ್ಬೇಕು. ಓಕೆ, ಅಲ್ಲಿ ಕೊಟ್ಟು ಅಲ್ಲಿಗೆ ಹೋಗ್ಬೇಕು. 2 ನ್ಯೂ ಬೌಲ್ ಕಂಪ್ನಿ. ಬನ್ನಿ ಇವಾಗ ಪಿಕಪ್ ಹಿಂಗೆ ಹೋಗ್ಬಿಡೋಣ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಪಿಕಪ್ಪು? ಒಂದು 2 ಕಿಲೋಮೀಟ್ರಾ? 3.2 ಕಿಲೋಮೀಟ್ರ್ ಇದೆ ಪಿಕಪ್ ಲೊಕೇಶನ್ಗೆ. ಬರ್ರಿ ಹೋಗೋಣ. ನೋಡಿ ಇಲ್ಲಿ ದಿ ಬೌಲ್ ಕಂಪ್ನಿ ಇಲ್ಲೇ ಬೋರ್ಡ್ ಹಾಕಿದ್ದಾರೆ. ಬಂದಿದ್ದೀನಿ, ರೀಚ್ ಕೊಡ್ತೀನಿ. ಸೆಲ್ಫಿ ಕೇಳ್ತೈತೆ, ಕ್ವಿಕ್ ಸೆಲ್ಫಿ. ಓಕೆ, ಇವಾಗ ಇದೊಂದು ಆಯಿತು. ಇದು ಪಿಕಪ್ಪು ಯಾವ ಫ್ಲೋರಲ್ಲಿದೆ ಗೊತ್ತಿಲ್ಲ. ಯಾವ ಫ್ಲೋರಲ್ಲಿದೆ ಬೌಲ್ ಕಂಪ್ನಿ? ಫಸ್ಟ್ ಫ್ಲೋರಾ? ಓಕೆ, 2 ರೆಡಿ ಇದೆ ಫುಡ್ಡು. ಬನ್ನಿ ಎರಡನ್ನೂ ತಗೊಳ್ಳೋಣ. ದಿ ಬೌಲ್ ಕಂಪನಿ
ಸ್ವಿಗ್ಗಿ ಅವ್ರ ಕಡೆಯಿಂದ ಇದು. ಎಲ್ಲಿಗರು ಇಲ್ಲಿನ ಹಾಂ 1122 1122 22 ಹಾಂ 9930 ಹಾಂ 30,000 ಚೆಕ್ ಮಾಡು. ಹಾಂ ಹಾಂ ಆಪಲ್ಲಿದೆ. ಹಾಂ ಯಾಕೆ ಡೌಟಾ? ಹಾಂ 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 ಅಲ್ಲ ಅದು ನಮ್ಮದು ಎರಡು ನಮ್ಮದು ಹಾಂ ತೊಗೊಳ್ಳೋಣ ಅಂದ ನ್ಯೂ ವೆಲ್ ರೋಡ್. ಹ್ಞೂ ಹ್ಞೂ ನೋಡಿದ್ರಾ? ಯಾಕೆ ಬ್ರೋ? ಹಾಂ ಅದೇ ಅದರಲ್ಲೇನಾಯ್ತು? ಹೌದು ಕರೆಕ್ಟ್ ತಾನೇ? ಹಾಂ ಇದು 25,000. ಹಾಂ ನೀವು ನಿಮ್ಮೂರು? ಬೆಂಗಳೂರಾ? ಎಲ್ಲಿ? ಹೌದಾ? ಹಾಂ ಹಾಂ ಬನ್ನಿ ಕ್ಯಾಮ್ರಾ ಆಫ್ ಇದೆ ಅಂತ ಫುಲ್ ಮಾತಾಡ್ದ. ಕ್ಯಾಮ್ರಾ ಆನ್ ಇದೆ ಅಂತ ಹೇಳಿದ್ರೆ ಮಾತಾಡ್ತಾನೆ ಇರಲಿಲ್ಲ. ಇಷ್ಟ ಅದ ಹುಡುಗ ನೋಡಿ. ಈ ರೀತಿ ಖುಷಿಯಾಗಿ ಮಾತಾಡಿದ್ರೆ ಇನ್ನೂ 5 ನಿಮಿಷ 10 ನಿಮಿಷ ಬಿಟ್ಟು ಕೊಡಲಿ ಅವನು, ಪರವಾಗಿಲ್ಲ. ನನಗೆ ಆರ್ಡ್ರನ್ನ ನಿಂತ್ಕೊಳ್ಳೋಕ್ಕಾಗತ್ತೆ ಅಲ್ಲ. ಇವಾಗ 2 ಪಿಕಪ್ ಆಯಿತು. ಡ್ರಾಪ್ ಲೊಕೇಶನ್ಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಇವಾಗ ಟೈಮ್ ಆಗಿದೆ 10 ಗಂಟೆ 33 ನಿಮಿಷ ಆಗಿದೆ. ಎಷ್ಟು ಆರ್ಡ್ರ್ ಆಗಿದೆ ಅಂದರೆ 12 ಆರ್ಡ್ರ್ ಆಗಿದೆ. ಇನ್ನೊಂದು ಆರ್ಡ್ರ್ ಬೇಕು, ಬಟ್ ಕೊಡ್ತಾಯಿಲ್ಲ. ಎಷ್ಟು ಅಂದರೆ 7-8 ಕಿಲೋಮೀಟ್ರಿಂದ 7 ಕಿಲೋಮೀಟ್ರಿಂದ ಬಂದಿದ್ದೀನಿ. ಒಂದು ಆರ್ಡ್ರ್ ಸಲುವಾಗಿ ಬಂದೇ ಇಲ್ಲ ಅಂದರೆ ಆ ಕಡೆನೇ ಹೋಗ್ಬಿಡ್ತಾ ಇದೆ. ಬಟ್ ಇನ್ನೂ ಟೈಮ್ ಇದೆ. ಎಷ್ಟು ಆರ್ಡ್ರ್ ಆಗಿದೆ ಅಂದರೆ 12 ಆರ್ಡ್ರ್ ಆಗಿದೆ. ಅರ್ನಿಂಗ್ಸು 613 ಆರ್ಡ್ರ್ ಅಂತ ತೋರಿಸ್ತದೆ ಇಲ್ಲಿ. ಒಂದು ಏನಂದರೆ ರಿಟರ್ನ್ಗೆ ಒಂದು ತೊಗೊಂಡಿರುತ್ತದು. 12 ಆರ್ಡ್ರ್ ಆಗಿದೆ ಇಲ್ಲಿ ನೋಡಿ. 12 ಆರ್ಡ್ರ್ ಇಲ್ಲಿ ತೋರಿಸುತ್ತೆ. ಇನ್ಸೆಂಟಿವ್ ಇನ್ನು ಒಂದು ಆರ್ಡ್ರ್ ಆದರೆ ನನಗೆ 130 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಅದು 676 ರೂಪಾಯಿ ಆಗಿದೆ. ವೇಟ್ ಮಾಡ್ತಾಯಿದ್ದೀನಿ, ಆರ್ಡ್ರ್ ಕೊಡ್ತಾಯಿಲ್ಲ. ಈಗ ಸದ್ಯದಲ್ಲಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಜಾಸ್ತಿ ಜನ ಪಾರ್ಟ್ನರ್ಸ್ ಅವರೇ ನೋಡಿ. ಇಲ್ಲೇ ಎಷ್ಟೊಂದು ಜನ ಕೂತ್ಕೊಂಡವ್ರೆ ಆರ್ಡ್ರ್ ಇಲ್ಲದೆ. ಈಗ ನಾವು ಆ ಕಡೆಗೆ ಹೋಗೋಣ ಬನ್ನಿ. ಅಲ್ಲಿಗೆ ಆ ಕಡೆಗೆ ಹೋದರೆ ಆರ್ಡ್ರ್ ಬರುತ್ತೆ. ಇನ್ನೂ ನಾನು 15 ನಿಮಿಷ ಅಥವಾ 10 ಗಂಟೆ 11 ಗಂಟೆವರೆಗೂ ಲಾಗಿನಲ್ಲಿ ಇರ್ಬೋದು. ಇಲ್ಲಾಂದರೆ 10:45ವರೆಗೂ ಲಾಸ್ಟಲ್ಲಿ ಇರ್ಬೋದು. 10:45ವರೆಗೂ ಇರಲೇಬೇಕು. ನೋಡೋಣ ಅಷ್ಟರಲ್ಲಿ ಯಾವ್ದಾದ್ರು ಇಲ್ಲೇ ಲೋಕಲ್ ಯಾವ್ದಾದ್ರು ಆರ್ಡ್ರ್ ಕೊಟ್ಟರೆ ತಗೊಂಬಿಟ್ಟು ಹೋಗು, ಡೆಲಿವರಿ ಮಾಡೋಣ ಅಷ್ಟೆ. ಹಾಂ ಯಾವುದೋ ಒಂದು ಆರ್ಡ್ರ್ ಕೊಟ್ಟಾರೆ. ಇಲ್ಲೇ ಲೋಕಲ್ ಆರ್ಡ್ರ್ ಕೊಟ್ಟವನೇ 30 ರೂಪಾಯಿ ಆರ್ಡ್ರು. ಪಿಕಪ್ ಬಂದ್ಬಿಟ್ಟು ಎಂಪೈರ್ ಜ್ಯೂಸು ಅಲ್ಲೇ ಇದ್ನಲ್ಲ ಆಗಲೇ, ಅಲ್ಲಿಂದನೇ ಎಳೆದವನೇ. ಫುಡ್ ಕೂಡ ರೆಡಿ ಇದೆ. ಬನ್ನಿ ಅದನ್ನು ಪಿಕಪ್ ಮಾಡಿಬಿಟ್ಟು ಡೆಲಿವರಿ ಮಾಡೋಣ. ಓಕೆ ಪಿಕಪ್ ಆಯಿತು. ಕನ್ಫರ್ಮ್ ಕೊಡ್ತೀನಿ. ಇಲ್ಲಿಂದ ಗಂಗಾ ಹಾಸ್ಟೆಲ್. ಓಕೆ ಟಾಟಾ ಇನ್ಸ್ಟಿಟ್ಯೂಟ್ ಒಳಗಡೆನಾ? ಓ ಹಾಸ್ಪಿಟಲ್ ಬನ್ನಿ ಇದನ್ನು ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. ಚೇಂಜ್ ಇದ್ರೆ ಕೊಡಿ ಸರ್. ಕ್ಯಾಶ್ ಕಲೆಕ್ಟ್ ಅಂತ ಹಾಕ್ಕೊಡೋಣ. ಕಲೆಕ್ಟ್ ಕ್ಯಾಶು 170
170 ಕಲೆಕ್ಟ್ ಆಯಿತು. ಇವಾಗ ಟೈಮ್ ಆಗಿದೆ 10:49, 10 ಗಂಟೆ 49 ನಿಮಿಷ ಆಗಿದೆ. ಈಗ ಟೈಮ್ ಅಂತೂ ಓವರ್ ಆಗಿದೆ. ಇವಾಗ ನಾನೇನು ಮಾಡ್ತೀನಿ ಅಂತಂದರೆ ಡೆಲಿವರಿ ಕೊಟ್ಟ ತಕ್ಷಣ ಆಫ್ಲೈನ್ಗೆ ಹೋಗ್ಬಿಡ್ತೀನಿ. ಆಫ್ ಡ್ಯೂಟಿ. ಓಕೆ, ಆಫ್ಲೈನ್ಗೆ ಹೋಗ್ಬಿಟ್ಟೆ. ಎಷ್ಟು ಎಲ್ಲಿಯಪ್ಪ ಅಂತಂದರೆ ಆಯಿತು, 13 ಆರ್ಡ್ರ್ ಆಯಿತು ನೋಡಿ. ಇಲ್ಲಿ ರೀಚ್ ಆಯಿತು, 13 ಆರ್ಡ್ರಿಗೆ ರೀಚ್ ಆಯಿತು. 130 ರೂಪಾಯಿ ಬಂತು. ಇದು 700 ರೂಪಾಯಿ ಆಯ್ತು ನಂದು. 706 ರೂಪಾಯಿ. 700 ಪ್ಲಸ್ 130, 830 ರೂಪಾಯಿ ಆಯಿತು. ಪೆಟ್ರೋಲ್ ಓಡಿರೋದು 65 ಕಿಲೋಮೀಟ್ರು. 65 ಕಿಲೋಮೀಟ್ರ್ ಅಂದರೆ ಒಂದು 150 ರೂಪಾಯಿ. ಅಂದರೆ ನನಗೆ ಉಳಿದಿರೋದು 600 ರೂಪಾಯಿ, 650 ರೂಪಾಯಿ 5 ಅವರ್ಗೆ. ಇನ್ನೊಂದೇನಪ್ಪ ಅಂದರೆ ಇದಕ್ಕೆ 20 ರೂಪಾಯಿ ಸರ್ಚ್ ಕೊಟ್ಟಿದ್ದ ಅಂತ ಆಯಿತು. 20 ರೂಪಾಯಿ ಸರ್ಚ್ ಕೊಟ್ಟಿರಲಿಲ್ಲ ಅಂದರೆ ಆಗ್ತಾಯಿರಲಿಲ್ಲ. 13 ಆರ್ಡ್ರ್ ಅಂದರೆ 13 20 260 ರೂಪೀಸ್ ನಂಗೆ ಸರ್ಚ್ ಬಂದಂಗೆ ಆಯಿತು. 260 ಅಲ್ಲ, 240 ಏನೋ, ಯಾಕಂದರೆ ಒಂದು ಲಾಂಗ್ ಡಿಸ್ಟೆನ್ಸ್ ಪೇ ಇದೆ. ಒಂದು 200 ಸರ್ಚ್ ಇದೆ. ನನ್ನ ಟಾರ್ಗೆಟ್ ಏನು ಅಂದರೆ 1 ಅವರ್ಗೆ 100 ರೂಪಾಯಿ ಬರಬೇಕು. ಆ ರೀತಿ ಕೆಲಸ ಮಾಡಬೇಕು. ಯಾವುದೇ ಅಪ್ಲಿಕೇಶನ್ ಕೂಡ ಅವರಿಗೆ 100 ರೂಪಾಯಿ ಬರಲೇಬೇಕು. 10 ಅವರ್ ಏನಾರು ನಾವು ಲಾಗಿನಲ್ಲಿದ್ದೀವಿ ಅಂದರೆ ಪೆಟ್ರೋಲ್ ಕಳೆದು ನಮಗೆ 1000 ರೂಪಾಯಿ ಉಳಿಬೇಕು. ಈ ರೀತಿ ಟಾರ್ಗೆಟ್ ಹಾಕ್ಕೋಬೇಕು. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಪಾರ್ಟ್ ಟೈಮಲ್ಲಿ ನಾನು ಮಾಡಿದೆ 5 ಅವರ್ಗೆ ಅರ್ನಿಂಗ್ಸು ಪರವಾಗಿಲ್ಲ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋ ಏನಪ್ಪ ಮೇನಪ್ಪ ಅಂತಂದರೆ ನಿಮಗೆ ಫುಲ್ ಡೇ ನಿಮಗೆ ನಾಳೆ ಒಂದು ಆಫರ್ ಇದೆ. ಏನಪ್ಪ ಅಂತಂದರೆ ಹೇಳ್ಬಿಡ್ತೀನಿ ನೀವು ಇವಾಗಲೇ. ನಿಮಗೆ 37 ಆರ್ಡ್ರ ಎಷ್ಟಿದೆ? 37 ಮಾಡಿದ್ರೆ 525 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಅದನ್ನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಟಾರ್ಗೆಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡೋಣ. ಮತ್ತೆ ಮುಂದಿನಲ್ಲಿ ಸಿಗ್ತೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗೋಣ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಸೊ ಮಚ್. ಬಾಯ್.